ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಕುಸ್ಮಾ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೋಡ್ತಿದ್ದೀರಲ್ವ ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ಇವತ್ತು ನಾವು ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು 6 ಗಂಟೆ ಆಗಿದೆ ಸಮಯ. ಪ್ರತಿದಿನವೂ ಇಷ್ಟೇ ಗಂಟೆ ಆಗ್ತಿದೆ. ಇವತ್ತು ನಾನು ಮನೇಲಿ ಏನು ಮಾಡ್ತಿಲ್ಲ, ಹೊರಗಡೆ ಹೋಗ್ತಾಯಿದ್ದೀನಿ. ಮನೇಲಿ ಅಮ್ಮ ಮಕ್ಕಳ ಜೊತೆ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲರದ್ದು ಟೀ ಆಯಿತಾ? ನಮ್ಮದಂತೂ ಟೀ ಆಯಿತು. ಹೇಗೆ ಕಾಣಿಸ್ತಿದ್ದೀನಿ? ಏನಣ್ಣ ಹಂಗಂದ್ಬಿಟ್ಟೆ, ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕೇಳಿದ್ರೆ ಜೋಕ್ ಅಂತ. ಹೋಗ್ಲಿ ಬಿಡಿ. ಇವಾಗ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹೊರಡೋಣ. ಹೊರಡೋಕ್ಕಿಂತ ಮುಂಚೆ ಇವಾಗ ನಾನು ಎಲ್ಲಿಗೆ ಹೋಗ್ತೀನಿ ಅಂತ ಫಸ್ಟ್ ಯೋಚನೆ ಮಾಡಬೇಕು ಗಾಯ್ಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಸರ್ ಯೋಚನೆ ಬಂದಾಯಿತು ಸರ್. ಓಕೆ, ಇವಾಗ ನಾವು ಹೋಗ್ತಿರೋದು ದಾವಣಗೆರೆಗೆ. ಬನ್ನಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಯ್ಯೋ ನೀವೇನಣ್ಣ, ನೀವು ಈ ಮಾತಂದ್ರೆ ನನಗೆ ನಾಚಿಕೆ ಆಗ್ತಿದೆ ಅಣ್ಣ. ಹೌದು, ಇವಾಗ ನಾವು ಹೊರಡ್ತಿರೋದು ದಾವಣಗೆರೆಗೆ. ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ. ತುಂಬ ದಿನ ಆಗೋಗಿತ್ತು ದಾವಣಗೆರೆಗೆ ಹೋಗ್ದೇ. ಬರೀ ಮನೆ ಕೆಲಸ ಅಂತ ತುಂಬಾ ಸುಸ್ತಾಗ್ಬಿಟ್ಟಿದ್ದೆ. ಹಂಗಾಗಿ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಅಜೋ ನನ್ನನ್ನು ನೋಡೋಕ್ಕೆ ಚಾನ್ಸೇ ಇಲ್ಲ. ಬನ್ನಿ ದಾವಣಗೆರೆಗೆ ಹೋಗೋಣ. ಅಜೋ ನೀನು ದಾವಣಗೆರೆ ತೋರಿಸ್ಕೊಂಬರ್ತೀನಿ, ಬಾ ರಜ್ಜ, ಬಾ. ಅಜೋ ದಾವಣಗೆರೆಗೆ ಬಂದಾಯಿತು. ಅಜೋ ಇದೇ ಕಣ ಜೋ ದಾವಣಗೆರೆ, ನೋಡಜೋ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣ. ಅಜೋ ನಿನ್ನ ಕಣ್ಣಾರೆ ಏನು ನೋಡೋಕೆ ಹೋಗ್ಬೇಡ ಅಜ, ನಾನು ತೋರಿಸ್ತೀನಿ ಅಜ ನಮ್ಮ ದಾವಣಗೆರೆನ. ನೋಡು, ನಮ್ಮ ಬೆಣ್ಣೆ ನಗರ ದಾವಣಗೆರೆನ ನೋಡಜ್ಜ. ಓಕೆ, ನಾವು ಬಂದಿದ್ದು ದಾವಣಗೆರೆಗೆ. ಆದರೆ ಇಲ್ಲಿ ನಾವು ಅನ್ಕೊಂಡಿದ್ದ ಕೆಲಸ ಏನೂ ನಡೀಲಿಲ್ಲ ಗಾಯ್ಸ್. ಓಕೆ ಗಾಯ್ಸ್, ನಿನ್ನೆ ಲಾಗ್ನ ಮುಗ್ಸೋಕ್ಕಾಗಲಿಲ್ಲ. ನಾವು ಹೋಗಿದ್ದು ಕೆಲಸನೂ ಕೂಡ ಆಗಲಿಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಮನಃಶಾಂತಿಗೋಸ್ಕರ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ಸೊ ಬನ್ನಿ, ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಕೂಡ ತುಂಬ ದಿನ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗ್ದ. ಹಾಗಾಗಿ ಎಲ್ಲರಿಗೂ ದೇವಸ್ಥಾನನ, ನಮ್ಮ ಊರಿಗೆ ಹತ್ತಿರವಾದ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ದಿನ ಆದಮೇಲೆ, ವರ್ಷಗಳ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ. ಬನ್ನಿ ಗೈಸ್, ದೇವಸ್ಥಾನ ಬಂದೇ ಬಿಟ್ವಿ. ಇದೇ ಚೋಡಮ್ಮನ ದೇವಸ್ಥಾನ. ಇಲ್ಲೇ ಬನ್ನಿ ಮಂಕಾಳಿ ದೇವಿನೂ ಇರೋದು. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಅದೇನು ಅಂತಾರಲ್ಲ, ಬ್ಯಾಡ್ ಲಕ್ ಅಂತ. ಖಂಡಿತ ನಂದು ಬ್ಯಾಡ್ ಲಕ್ಕೆ ಗೈಸ್. ತುಂಬ ದಿನ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದೆ, ಆ ತಾಯಿ ಪಾದಗಟ್ಟೆ. ಸೊ ಬನ್ನಿ, ಆ ತಾಯಿನೂ ಕೂಡ ನಿಮಗೆ ದರ್ಶನ ಮಾಡಿಸ್ತೀನಿ ಗೈಸ್. ನೋಡಿ ಗೈಸ್, ದೇವಸ್ಥಾನ ಬಾಗಿಲು ಮುಚ್ಚಿದೆ. ನಾನು ಬೇಗ ಅಲ್ಲಿ 10 ಗಂಟೆಗೆ ಅಲ್ಲಿದ್ದೆ. ಸೊ ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋಗಿದ್ದು. ಸೊ ದೇವಸ್ಥಾನದ ಬಾಗಿಲು ಇವತ್ತು ಯಾಕೋ ಬೇಗನೆ ಮುಚ್ಚಿಬಿಟ್ಟಿತ್ತು. ಯಾಕೆಂದರೆ ನಮ್ಮ ಹಣೆ ಬರನೇ ಸರಿ ಇಲ್ಲ, ಮನಸ್ಥಿತಿನೂ ಸರಿ ಇರಲಿಲ್ಲ. ಹಂಗಾಗಿ ದೇವರಿಗೆ ಕೈ ಮುಗಿದು ಹೋಗೋಣ ಅಂತ ಬಂದ್ವಿ. ಬಟ್ ಆ ತಾಯಿಗೆ ನಮ್ಮ ದರ್ಶನ ಇಷ್ಟ ಇಲ್ಲ. ನೋಡಿ ಗೈಸ್, ಹಾಗೇ ನಾನು ಹೊರಗಿಂದನೇ ವಿಡಿಯೋ ಮಾಡಿದ್ದೀನಿ. ಆ ತಾಯಿ ಚೌಡಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದ ಸಿಗಲಿ ಅಂತ ಕೇಳ್ತಾ, ಎಲ್ಲರೂ ಯಾರ್ಯಾರು ನನ್ನ ಲಾಗ್ ನೋಡ್ತಿದ್ರು ಅಲ್ಲಿಂದನೇ ಒಂದು ಸಲ ಕೈ ಮುಗಿದ್ಬಿಡಿ ಗೈಸ್. ನಾನು ತುಂಬಾ ನಂಬೋದು ಅಂದರೆ ಈ ತಾಯಿನ. ತುಂಬ ಬೇಜಾರಾದಾಗ, ನೋವಾದಾಗ, ನಾನು ಬೇರೆಯವ್ರ ಹತ್ರ ನನ್ನ ಕಣ್ಣೀರನ್ನ ನಾನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಸೀದಾ ಬಂದು ನನ್ನ ದುಃಖ ಆದಾಗ ಇವಳು ತಾಯಿ ಮುಂದೆ ಕೂತ್ಕೊಂಡು ನನ್ನ ದುಃಖನ ತೋಡ್ಕೊತೀನಿ. ಅದೇನೋ ಒಂಥರ ಸಮಾಧಾನ, ನೆಮ್ಮದಿ ಕೊಡುತ್ತೆ ನನಗೆ. ಬೇರೆಯವ್ರ ಜೊತೆ ನನ್ನ ನೋವನ್ನ, ನನ್ನ ದುಃಖನ ನಾನು ಯಾವತ್ತೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಇದುವರೆಗೂ ನನ್ನ ಕಷ್ಟಗಳನ್ನ, ನನ್ನ ನೋವನ್ನ
ನನ್ನ ಏರು ಇಳುವನ್ನು ಪ್ರತಿಯೊಂದನ್ನು ಮನಸಾರ ಹಂಚ್ಕೊಂಡಿರೋದಂದರೆ ಈ ತಾಯಿ. ನಾನು ಈ ತಾಯಿನ ತುಂಬಾ ನಂಬ್ತೀನಿ ಗೈಸ್, ತುಂಬಾ ನಂಬ್ತೀನಿ. ಆ ತಾಯಿ ಇನ್ನು ಇದಕ್ಕಿನ್ನ ದೊಡ್ಡದಲ್ಲ ಏನು, ನನ್ನ ಬಾಳ ಸಂತೋಷವೆಲ್ಲ ನೀನೆ, ನನ್ನ ಹಾಡು ಸಂಗೀತವೆಲ್ಲ ನೀನೆ, ನನ್ನುಸಿರು. ಆ ತಾಯಿ ದರ್ಶನ ತಗೊಂಡು ಹೊರಗಿಂದನೇ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಅಂತ ಕೇಳ್ತಾ ನಾನು ಒಂದು ಸ್ವಲ್ಪ ತಾಚೆ ಕೂತ್ಕೊಂಡೆ. ಮನಸಾರ ಆ ತಾಯಿನ ಪ್ರಾರ್ಥನೆ ಮಾಡಿಕೊಂಡೆ. ನಾನು ಆ ತಾಯಿನ ಪ್ರಾರ್ಥನೆ ಮಾಡ್ಕೊಂಡಿದ್ದು ಇಷ್ಟೇ, ನನಗೆ ಯಾರು ಕೆಟ್ಟದ್ದನ್ನು ಮಾಡ್ತಾರೋ, ಇವಳಿಗೆ ಕೆಟ್ಟದ್ದಾಗಲಿ ಅಂತ ಬಯಸ್ತಾರೋ, ಅಥವಾ ಇವಳನ್ನ ಹೇಗಾದರೂ ಮಾಡಿ ಎಲ್ಲರ ಮುಂದೆ ಕುಗ್ಗಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಹಗಲು ರಾತ್ರಿ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾರೋ ಅಂಥವರಿಗೆ ಒಳ್ಳೇದು ಮಾಡವ ತಾಯಿ ಅಂತ ಕೇಳ್ಕೊಂಡೆ ಅಲ್ವಾ ಗೈಸ್. ಯಾಕಂದರೆ ನಮ್ಮ ಬಗ್ಗೆ ನಮಗಿಂತ ಹೆಚ್ಚಾಗಿ ಅವ್ರು ಯೋಚನೆ ಮಾಡ್ತಿರುವಾಗ ಆ ತಾಯಿ ಅವ್ರಿಗೆ ಒಳ್ಳೇದು ಮಾಡಲಿ. ಓಕೆ, ಇವಾಗ ನಾನು ಊರ ಕಡೆ ಹೊರಡಬೇಕು, ಹಂಗಾಗಿ ಆಟೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಆಟೋ ಸಿಕ್ಕರೆ ಹೋಗುವ. ಈಗೂ ಆಟೋ ಸಿಕ್ತು ಗೈಸ್. ಇವಾಗ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಬನ್ನಿ ತೋರಿಸ್ತೀನಿ. ಓಕೆ, ಕೊನೆಗೂ ಮನೆಗೆ ಬಂದಾಯಿತು. ನೋಡಿ ನನ್ನ ತಂದೆಯ ಪರಿಸ್ಥಿತಿ. ಮಲಗುವಾಗ ಒಬ್ಬರು ಸಪೋರ್ಟ್ ಬೇಕು, ಹೇಳುವಾಗ ಕೂಡ ಒಬ್ಬರು ಸಪೋರ್ಟ್ ಬೇಕು. ಯಾವ ತಂದೆ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು, ಕಣ್ಣಾರೆ ನೋಡೋಕ್ಕಾಗಲ್ಲ. ನನ್ನ ಮಗನೇ ಅಪ್ಪನಿಗೆ ಶೇವಿಂಗ್ ಮಾಡ್ತಾಯಿದ್ದಾನೆ. ಯಾಕಂದರೆ ನಡೆಯೋ ಶಕ್ತಿನೂ ನನ್ನ ತಂದೆಗೆ ಇಲ್ಲದ ಕಾರಣ ನನ್ನ ಚಿಕ್ಕ ಮಗ ನನ್ನ ತಂದೆಗೆ ಶೇವಿಂಗು ಮನೆಯಲ್ಲೇ ಅವರಿಗೆ ಸ್ನಾನ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಪ್ರತಿಯೊಂದು ನನ್ನ ಮಕ್ಕಳೇ ನೋಡ್ಕೊತಾರೆ. ಖುಷಿಯಾಗುತ್ತೆ. ನನ್ನ ಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಚಿಕ್ಕ ಮಕ್ಕಳ ಥರ ನಮ್ಮ ತಂದೆ ತಾಯಿನ ಮಕ್ಕಳು ನೋಡ್ಕೊತಿದ್ದಾರೆ. ಅದೇ ಒಂದು ಖುಷಿ ನಮಗೆ. ಎಲ್ಲ ಮೊಮ್ಮಕ್ಕಳಿಗೆ ಹೇಳೋದು ಒಂದೇ, ತಂದೆ ತಾತ ಅಜ್ಜಿ ತುಂಬ ಚೆನ್ನಾಗಿ ಸಾಕಿರ್ತಾರೆ ನಿಮ್ಮನ್ನು. ಮಕ್ಕಳನ್ನ ಎಷ್ಟು ಸಾಕಿರ್ತಾರೋ ಅದಕ್ಕಿಂತ ಹೆಚ್ಚು ಅಂತನೂ ಅಲ್ಲ, ಎದ್ಕೊಂತ ಕಮ್ಮಿ ಅಂತ ಇಲ್ಲ, ಅಷ್ಟು ಪ್ರೀತಿಯಿಂದ ನಿಮ್ಮನ್ನು ಸಾಕಿರ್ತಾರೆ. ತುಂಬ ಚೆನ್ನಾಗಿ ತಾತ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಮಕ್ಕಳ ಆಸರ ಆಗಿಲ್ಲ ಅಂದಮೇಲೆ ಮೊಮ್ಮಕ್ಕಳೇ ಆಸರ ಅಂತೆ. ಅದು ದೊಡ್ಡವ್ರು ಮಾಡಿದ್ದು ಗಾದೆ ಸುಳ್ಳಲ್ಲ. ಓಕೆ, ನಾನು ಇವಾಗ ದೇವಸ್ಥಾನದಿಂದ ಬಂದಮೇಲೆ ಇಷ್ಟು ಪಿಕ್ಚರ್ನ ನಿಮಗೆ ತೋರಿಸಿದ್ದೀನಿ. ಪ್ರತಿದಿನವೂ ನಮ್ಮ ಮನೇಲಿ ಇದೇ ಥರನೇ. ಇವಾಗ ನನಗೆ ಸಿಕ್ಕಾಪಟ್ಟೆ ತಲೆನೋವುತ್ತಿರೋದ್ರಿಂದ ಟೀ ಕುಡಿತಿದ್ದೀನಿ. ಟೀ ನನ್ನ ಪ್ರಾಣ, ನನ್ನ ಜೀವ. ಟೀ ಆಗ್ತಿದೆ, ಬನ್ನಿ ಅದನ್ನು ಲೋಟಕ್ಕೆ ಸೋಸ್ಕೊಳ್ಳೋಣ. ಓಕೆ, ಟೀ ಅಂತೂ ಆಯಿತು. ಟೀ ಕುಡಿತಾ ನಿಮ್ಮೆಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ, ಪ್ಲೀಸ್ ಹೊಸಬರನ್ನ ಪ್ರೋತ್ಸಾಹಿಸಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ನೆಕ್ಸ್ಟು ವ್ಲಾಗಲ್ಲಿ ನಾನು ಮತ್ತೆ ನಿಮಗೆ ಸಿಗ್ತೀನಿ. ನನ್ನ ಜೀವನದಲ್ಲಿ ಏನೇನು ನಡೀತಿದೆಯೋ ಅದನ್ನು ರಿಯಲಾಗಿ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಫ್ಯಾಮಿಲಿಯಲ್ಲಿ ನೋಡಿ, ಮಾರ್ನಿಂಗ್ 11 ಗಂಟೆ ಆಗಿದೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಮಲ್ಕೊಂಡಿದ್ದಾರೆ. ನಮ್ಮ ಮನೆಯಲ್ಲಿ ತೋರಿಸ್ತಾ ಬರ್ತೀನಿ ನೋಡಿ. ಈ ಕಡೆ ನನ್ನ ಅಮ್ಮ ಟಿ ವಿ ನೋಡ್ತವ್ರೆ, ಆ ಕಡೆ ನಮ್ಮ ಅಪ್ಪ ಮಗ. ರಾತ್ರೆಲ್ಲ ಮಗ ಎದ್ದಿರೋದ್ರಿಂದ ಮಲ್ಕೊತಾನೆ ಅವನು. ಯಾಕೆಂದರೆ ನನ್ನ ತಂದೆ ತಾಯಿನ ತುಂಬ ಜೋಪಾನವಾಗಿ ಸಾಕ್ತಿರೋದು ನನ್ನ 2 ಮಕ್ಕಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಿದ್ದೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಷ್ಟೇ.